ಚುನಾವಣೆ ಕಾಯ್ದೆ ಅಕ್ರಮ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಚುನಾವಣೆ ಕಾಯ್ದೆ ಚುನಾವಣೆ ಕಾಯ್ದೆ ಚುನಾವಣೆ ಕಾಯ್ದೆ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಸಮಗ್ರ ಚುನಾವಣೆ ಕಾಯ್ದೆ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಯಾವುದೇ ಪಾರ್ಟಿಯವರಿರಲಿ ಎಲ್ಲರೂ ನಿಂತಿರು ಸೇರಿ ಎಲ್ಲರ ಖರ್ಚು ಸರಾಸರಿ 25 ಕೋಟಿ ಸರಾಸರಿ 25 ಕೋಟಿ. ನಾನು ಚನ್ನಪಟ್ಟಣದ ಮಾತಾಡಲ್ಲ, ಚನ್ನಪಟ್ಟಣ 100 ಕೋಟಿ, ಚನ್ನಪಟ್ಟಣ ಕಾಂಗ್ರೆಸ್ 100 ಕೋಟಿ, ಜೆಡಿಎಸ್ 100 ಕೋಟಿ. ಅದು ನಾನು ಸರಾಸರಿ ಹೇಳ್ತಾ ಇದ್ದೀನಿ. ಈ ಸರಾಸರಿಯಲ್ಲಿ 25 ಕೋಟಿ ಅಂತ ಹೇಳಿದ್ರೆ 5225 ಕ್ಷೇತ್ರಗಳಿಗೆ 5625 ಕೋಟಿ 5625 ಕೋಟಿ ಖರ್ಚಾಗಿದೆ. ಇನ್ನೂ ಜಾಸ್ತಿ. ನಾವು ಸುಮ್ಮನೆ ಸರಾಸರಿ. ಚುನಾವಣಾ ಆಯೋಗ ಇದೆಯಾ? ಆಯೋಗ ಸತ್ತಿದೆಯಾ? ಆಯೋಗ ಬದುಕಿದೆಯಾ? ಯಾರಿಗೋಸ್ಕರ ನಿಮ್ಮದು? ನಿಮ್ಮ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಾಕಬೇಕು. ನಿಮ್ಮ ಚುನಾವಣಾ ಆಯೋಗ ಇದೇ ರೀತಿ ಆದರೆ ಚುನಾವಣೆಗಳ ಮೇಲೆ ಜನ ದಂಗೆ ಹೇಳ್ತಾರೆ. ಮತದಾರರು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಮತದಾರರನ್ನ ವ್ಯಾಪಾರದಿಂದ ಮುಕ್ತಿ ಮಾಡಬೇಕು. ಬಹಳ ಅತ್ಯಂತ ಈ ಚುನಾವಣೆಗಳು ಬರೀ ಇದೊಂದೇ ಅಲ್ಲ, ಇಡೀ ದೇಶದ ಚುನಾವಣೆ. ಪಾರ್ಲಿಮೆಂಟು ಅದಾನಿ ಅಂಬಾನಿ ಕೈಲಿದೆ, ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ದೇಶದ ಮಾತಾಡಬೇಡ, ಕರ್ನಾಟಕದ ಮಾತಾಡಿ. ಆಮೇಲೆ ಒಬ್ಬ ಮುಖ್ಯಮಂತ್ರಿ ಸ್ವಲ್ಪ ಬಹುಮತ ಕಳ್ಕೊಂಡ, ಅವನಿಗೆ MLA ಓಟ್ ಬೇಕು. 100 ಕೋಟಿ ಒಬ್ಬ MLAಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಪಕ್ಷಾಂತರ ಆಯಿತು. ಏನದೇನು ಪುಕ್ಸಟ್ಟೆ ಆಯ್ತಾ? ಒಬ್ಬೊಬ್ಬರಿಗೆ ಏನಾಯ್ತು? ಇದೆಲ್ಲ ನಡೆದರೆ ಇದು ಚುನಾವಣೆನೇ? ಇದಕ್ಕೆ ಚುನಾವಣೆ ಅಂತಾರ? ಇದಕ್ಕೆ ಚುನಾವಣೆ ವ್ಯವಸ್ಥೆನಾ? ಇದು ಸರಿನಾ? ಇದು ನನ್ನ ಪ್ರಕಾರ ಮತದಾರರು ಹಣ ಮುಟ್ಟಬಾರ್ದು.